ಹೇ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಈಸ್ ಮಾಲಾ. ಇವತ್ತಿನ ವ್ಲಾಗ್ನಲ್ಲಿ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ತೋರಿಸುವಂಥ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ನಿಮಗೂ ಸಹ ಟೇಸ್ಟಿಯಾದ ಬೆಳ್ಳುಳ್ಳಿ ಕಬಾಬ್ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ನಾನು ಇವತ್ತು 1 kg ಅಷ್ಟು ಚಿಕ್ಕ ಬ್ರಾಯ್ಲರ್ ಕೋಳಿಯ ಮಾಂಸ ತಗೊಂಡಿದ್ದೀನಿ. ಇದಕ್ಕೆ ನಾನು ಪೀಸಸ್ ಎಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತಗೊಂಡಿದ್ದೀನಿ. ಅಷ್ಟೊಂದು ದೊಡ್ಡದಾಗೂ ಇಲ್ವ ಅಷ್ಟೊಂದು ಚಿಕ್ಕದಾಗಿಲ್ಲ. ಈ ಥರ ಸೈಜಲ್ಲಿ ತಗೊಳ್ಳಿ. ಆವಾಗ ಎಣ್ಣೆಲಿ ಕರೆದಿದ ನಂತರ ಸಹ ಸೈಜ್ ಅಷ್ಟೊಂದು ಚಿಕ್ಕದಾಗಿ ಆಗಿರಲ್ಲ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಕಪ್ ಅಷ್ಟು ಮೈದಾ, ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಕಾರದ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ. ಮತ್ತು ಇನ್ನೊಂದು ಚಿಕ್ಕ ಮಿಕ್ಸರ್ ಜಾರ್ಗೆ ನಾನು ಕಡಲೆ ಹಿಟ್ಟಿನ ಜೊತೆ ಚಕ್ಕೆ ಲವಂಗವನ್ನು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದು 1 ಟೇಬಲ್ ಸ್ಪೂನ್. ಇದಾದ ನಂತರ 4 ರಿಂದ 5 ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಸಣ್ಣಕ್ಕೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆ 2 ಕೋಳಿ ಮೊಟ್ಟೆನ ಒಡೆದು ಸೇರಿಸ್ಕೊಳ್ಳೋಣ. ಫುಲ್ ಮೊಟ್ಟೆ ತಗೋಬೇಕಿಲ್ಲಿ. ಸ್ವಲ್ಪ ಜನ ಎಲ್ಲೋ ರಿಮೂವ್ ಮಾಡಿಬಿಟ್ಟು ಜಸ್ಟ್ ವೈಟ್ ಮಾತ್ರ ತಗೋತಾರೆ. ಇಲ್ಲಿ ಹೋಲ್ ಹೇಗೆ ತಗೊತಿದ್ದೀನಿ. ಹಾಗೆಯೇ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಇರುವ ಸಿಪ್ಪೆ ಅರ್ಧಂಬರ್ಧ ಮಾತ್ರ ರಿಮೂವ್ ಮಾಡಿ, ಫುಲ್ಲು ರಿಮೂವ್ ಮಾಡಬೇಡಿ, ಅದೇ ಟೇಸ್ಟ್ ಇದಕ್ಕೆ. ನಿಮಗೆಲ್ಲ ನೆನಪಿರ್ಬೋದು, ಆ ಕಾಲದಲ್ಲಿ ರಸಮ್ಗೆಲ್ಲನೂ ಅದರ ಮೇಲಿರುವ ಸಿಪ್ಪೆ ಜೊತೆನೇ ಹಾಕಿ ಮಾಡ್ತಿದ್ರು. ಅಷ್ಟೊಂದು ಟೇಸ್ಟಿಯಾಗಿರ್ತಿತ್ತು. ಮತ್ತು ಈಗ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಇದೇ ಥರದ ಇನ್ನೂ ಹೆಚ್ಚಾದ ರೆಸಿಪೀಸ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಈಗ 1/2 hour ಮ್ಯಾರಿನೇಟ್ ಆಗಿದೆ. ಈಗ ಇನ್ನೊಂದು ಬಾಣಲಿಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಬಿಸಿಯಾಗೋದಕ್ಕೆ ಇಡೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟವ್ ಇಟ್ಬಿಟ್ಟು ಈಗ ಒಂದೊಂದೇ ಪೀಸಸ್ ಹಾಕ್ಕೊಳ್ಳೋಣ. ಕಬಾಬ್ ಯಾವಾಗಲೂ ಅಷ್ಟೇ ಫ್ರೈ ಮಾಡುವಾಗ ಸ್ವಲ್ಪ ದೂರ ನಿಂತು ಮಾಡಿ, ಒಂದೊಂದು ಸರ್ತಿ ಎಣ್ಣೆ ಸಿಡಿದ್ಬಿಡುತ್ತೆ. ನೋಡಿ, ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಒಂದಕ್ಕೊಂದು ಮೆತ್ತೋ ಥರ ಇದ್ದರೆ ಅದು ಫ್ರೈ ಆಗೋವಾಗೂ ಸಹ ಒಂದಕ್ಕೊಂದು ಮೆತ್ಕೊಂಡು ಒಳಗಡೆ ಚೆನ್ನಾಗಿ ಡೀಪ್ ಫ್ರೈ ಆಗೋದಿಲ್ಲ. ಕಬಾಬ್ ಫ್ರೈ ಮಾಡುವಾಗ ಯಾವುದೇ ಕಾರಣಕ್ಕೂ ಸ್ಟವನ್ನು ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಮೇಲೆ ಬೇಗ ಸಿದೋಗ್ಬಿಡುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ನೋಡಿ, ಆವಾಗಲೇ ಇದ್ದ ಕಲರ್ಗೂ ಇವಾಗೂ ಎಷ್ಟು ಚೇಂಜ್ ಆಗಿದೆ ಅಂತ. ಎಣ್ಣೆಲಿ ಫ್ರೈ ಆದ ನಂತರನೇ ಅದು ಕಲರ್ ಚೆನ್ನಾಗಿ ಬರೋದು. ಹಾಗೆಯೇ ನಾವು ಈ ಕಬಾಬ್ಗೆ ಯಾವುದೇ ತರಹದ ಕಲರ್ಸ್ ಯೂಸ್ ಮಾಡಲಿಲ್ಲ. ಹಾಗೆ ಯಾವುದೇ ಆಗಲಿ ರೆಡಿಮೇಡ್ ಪೌಡರ್ಸ್ ಯೂಸ್ ಮಾಡಲಿಲ್ಲ. ಎಲ್ಲ ಮನೆಯಲ್ಲಿ ಇರೋದ್ರೆ ಯೂಸ್ ಮಾಡಿ ಮಾಡ್ತಿದ್ದೀವಿ. ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಈ ಥರ ಮನೆಯಲ್ಲೇ ಮಾಡಿಕೊಡೋದ್ರಿಂದ ನಮಗೂ ಸೇಫ್, ಮಕ್ಕಳಿಗೂ ಸೇಫ್. ಅವರು ಯಾವಾಗ ಯೂಸ್ ಮಾಡಿರೋ ಆಯಿಲ್ಸ್ ಎಲ್ಲ ಫ್ರೈ ಮಾಡಿಕೊಡ್ತಾರೆ. ಇವಾಗೆಲ್ಲ ತುಂಬ ಶಾಪ್ಸಲ್ಲಿ ಚೇಂಜ್ ಮಾಡಿದ್ದಾರೆ. ಆದರೂ ಕೆಲವು ಶಾಪ್ಸಲ್ಲಿ ಅದೇ ಎಣ್ಣೆನ ಹಾಕಿ ಫ್ರೈ ಮಾಡ್ತಾರೆ. ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಬನ್ನಿ, ಈಗ ಟೇಸ್ಟಿಯಾದ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಒಳಗಡೆಯಿಂದ ಇದೆ ಅಂತ. ನೀವು ಒಂದು ಸರ್ತಿ ಮನೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.